ಬೀಳುವ ಸ್ಥಿತಿಯಲ್ಲಿದೆ ಅಂಗನವಾಡಿ ಬಾಡಿಗೆ ಕಟ್ಟಗ ಬಾಡಿಗೆ ಮನೆಯಲ್ಲೇ ನಡೀತಾ ಇರುವಂಥದ್ದು ಅಂಗನವಾಡಿ ಕೇಂದ್ರ ಬೀಳುವ ಸ್ಥಿತಿಯಲ್ಲಿರುವಂಥದ್ದು ಅಂಗನವಾಡಿ ಬಾಡಿಗೆ ಕಟ್ಟಡ. ಸೊ ಹೀಗಾಗಿ ಬಾಡಿಗೆ ಮನೆಯಲ್ಲೇ ನಡೀತಾ ಇದೆ ಅಂಗನವಾಡಿ ಕೇಂದ್ರ. ಬಾಡಿಗೆ ಕಟ್ಟಡದಲ್ಲಿದ್ದಾರೆ, ಅದು ಕೂಡ ಬೀಳುವಂತ ಪರಿಸ್ಥಿತಿಯಲ್ಲಿದೆ. ಕೊಪ್ಪಳ ನಗರದ ಕುವೆಂಪು ನಗರದಲ್ಲಿನ ಅಂಗನವಾಡಿ, ಕೊಪ್ಪಳ ನಗರದಲ್ಲಿರುವಂಥದ್ದು ಇದು. ಕುವೆಂಪು ನಗರದಲ್ಲಿನ ಅಂಗನವಾಡಿ ತಗಡಿನ ಶೆಡ್ನ ಮೇಲ್ಚಾವಣಿ, ಫ್ಯಾನ್ ಹಾಕ್ಲಿಕ್ಕೆ ಜಾಗ ಇಲ್ಲ, ಅಲ್ಲಿ ಬಿಸಿಲಿನ ಬೇಗೆಯಲ್ಲಿ ನರಳ್ತಾ ಇದ್ದಾರೆ ಅಂಗನವಾಡಿ ಮಕ್ಕಳು. ಎಸ್ಪೆಷಲಿ ಕೊಪ್ಪಳ ಅಂದರೆ ಗೊತ್ತಲ್ಲ, ಬಿಸಿಲು ಬಂದರೆ ಯಾವ ರೀತಿಯ ಹೊತ್ಕೊಂಡು ಉರಿಯುತ್ತೆ ಅಂತ. ಅಂಥದ್ರಲ್ಲಿ ಪಾಪ ಮಕ್ಕಳ ನರಳಾಟ ಲೆಕ್ಕ ಹಾಕೊಳ್ಳಿ. ಶೀಟ್ ಕೆಳಗಡೆ ಕುತ್ಕೊಬೇಕು ಮಕ್ಕಳು, ಬೆವರು ಕಿತ್ಕೊಂಡು ಬರುತ್ತೆ. ವರ್ಷಗಳ ಹಿಂದಿನ ಕಟ್ಟಡ ಇದು, ಹಾಳಾಗೋಗಿದೆ. 10 ವರ್ಷಗಳ ಹಿಂದಿನ ಕಟ್ಟಡ. ಆದರೂ ಅದನ್ನು ಸರಿ ಮಾಡಿಸಿ ಅಂದರೂ ಮಾಡಿಸ್ತಾ ಇಲ್ಲ, ಹೊಸ ಕಟ್ಟಡ ಕೊಡಿ ಅಂದರೂ ಕೊಡ್ತಾ ಇಲ್ಲ. ಅಂಗನವಾಡಿ ಕೇಂದ್ರದಲ್ಲಿ 58 ಮಕ್ಕಳು ಇರುವಂಥದ್ದು. ಹೊಸ ಅಂಗನವಾಡಿ ಕಟ್ಟಡ ಕಟ್ಟಿಸ್ಲಿಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆ ಬೇಡಿಕೆ ಪ್ರತಿ ವರ್ಷನೂ ಕೊಡದೇ ಆಗ್ತಾ ಇದೆ. ಲವ್ ಲೆಟರ್ ರೀತಿಯಲ್ಲಿ ಆಗ್ಬಿಟ್ಟಿದೆ ಅದು. ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಬೇಡಿಕೆ ಇಟ್ಟಿದ್ದು ಅಷ್ಟೇ. ಇಲ್ಲವಾದ್ರೆ ಹೊಸ ಬಾಡಿಗೆ ಕಟ್ಟಡ ಬೇಕೆಂಬ ಆಗ್ರಹಿಸ್ತಾ ಇದ್ದಾರೆ. ಹೊಸ ಬಾಡಿಗೆ ಕಟ್ಟಡನಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡಿಕೊಡಿ ಅಂತ. ಅದಕ್ಕೂ ಸೊಪ್ಪಾಗ್ತಾ ಇಲ್ಲ. ಇದು ಎಲ್ಲ ಅಂಗನವಾಡಿ ಆಗಿ ಒಂದು 9 ವರ್ಷ ಕೂಡ ಆಗಿಲ್ರಿ. ಇನ್ನು ಮಕ್ಕಳಿಗೆ ಕುಂದ್ರಕ್ಕ ಇದಕ್ಕೆ ಸವಲತ್ತಿಲ್ಲ, ಇದೆಲ್ಲ ಮ್ಯಾಲೆ ಬೀಳ್ತೈತ್ರಿ. ಮ್ಯಾಲೆ ಬಿದ್ರೆ ಟೀಚರ್ಗೆ ಆಯಾಗ ಬರ್ತೀರಿ. ಬಾಡಿಗೆ ಮನೆಯವರು ಬಾಡಿಗೆ ಕೊಡ್ರಿ, ಹುಡ್ರು ಗೀಸ್ತಾವು ಮಾಡ್ತಾವು ಅಂತೇಳಿ. ಬಾಡಿಗೆ ಮನೆ ಹಿಡಿದ್ರೆ ಪೈಕೇನ್ ಇದ್ರ ಬಚ್ಚಲಿರಲ್ಲ, ಬಚ್ಚಲಿದ್ರೆ ಪೈಕೇನ್ ಇರಲ್ಲ, ನಳ ಇರಲ್ಲ, ಏನು ಸವಲತ್ತಿಲ್ಲ. ಇದ್ರದ್ದು ಭಾಳ ಪ್ರಾಬ್ಲಮ್ ಐತ್ರಿ. ಮಕ್ಕಳಿಗೆ ಇದು ಮಾತ್ರ ಬೇಕು ಸವಲತ್ತು. ಇದೆಲ್ಲ ಅಕ್ಕಳಿ ಉದುರ್ತೈತಿ, ಟೊಕ್ಕಳು ಉದುರ್ತೈತ್ರಿ. ಮಕ್ಳು ಕುಂತಂದ್ರೆ ಏನಾರ ಅವ್ರ ಜವಾಬ್ದಾರಿ ರೀ. ಮಕ್ಕಳು ನೆತ್ತಿಗೆ ಬಿದ್ರ ಇದನ್ನ ಇದು ಬಾಟಿಕಲ್ಲಿಂದ ಸವಲತ್ತಿಲ್ರಿ, ತೆಗ್ ಬಿದ್ದೋಗೈತ್ರಿ. ಇದಕ್ಕೆ ಯಾರು ಜವಾಬ್ದಾರಿ? ಇದನ್ನ ಮಾಡ್ಬೇಕಲ್ಲ ಮಕ್ಕಳಿಗೆಲ್ಲ. ಚಟ್ ನೋಡ್ರಿ ಹೆಂಗಾಗೈತಿ, ಎಲ್ಲ ಡೂಪ್ಲಿಕೇಟ್ ತಂಡಾರಿದ್ದ ಹಾಕಿ ನಮ್ಮನೆ ಆಗೈತ್ರಿ. ಇದು ಕುಂತೈತ್ರಿ, ಮಕ್ಕಳಿಗೆ ಸವಲತ್ತು ಇಲ್ರಿ. ಇಲ್ಲಿ ನೋಡ್ರಿ ಮ್ಯಾಲೆಲ್ಲ ಹೆಂಗಾಗ್ಯಾವ. ಈಗ ನೋಡ್ರಿ ಯಾರು ಬಾಡಿಗೆ ಕೊಡಲ್ರಿ ಮನಿ. ಈಗ ಒಂದ್ ಮನಿ ಕಡೆ ಹೋದ್ರು ಎಲ್ಲ ಖಾಲಿ ಮಾಡಿಸ್ತಾರ್ರಿ. ನಳ ಇಲ್ಲ, ಬಾತ್ರೂಮ್ ಇಲ್ಲ, ಎಲ್ಲ ಹುಡ್ರಿಗೆ ತುಂಬಾ ಪ್ರಾಬ್ಲಮ್ ಆಗೈತಿ. ಇಲ್ಲಿ ನೋಡ್ರಿ ಎಲ್ಲ ಹೆಂಗಾಗೈತಿ. ಇದನ್ನ ರಿಪೇರಿ ಮಾಡ್ಸ್ರಿ. ನಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ರೀ. ಎಲ್ಲ ಗ್ರೌಂಡ್ ಎಲ್ಲ ಚೆನ್ನಾಗೈತ್ರಿ, ಆದ್ರೆ ಕಟ್ಟಡ ಉದ್ರ ಸಂಬಂಧ ಅವ್ರ ಮಕ್ಕಳಿಗೆ ತೊಂದರೆ ಆಗತ್ತಂತ ಬಿಟ್ಟೋಗ್ಯಾರಿ. ಯಾಕಂದ್ರೆ ಅಂಗನವಾಡಿ ಬಿಡಾಕ ಮಕ್ಕಳು ಬರ್ಬೇಕಾದ್ರೆ ಬರ್ಬೇಕಾದ್ರೆಲ್ಲ ನೋಡೇ ಮತ್ತೆ ಇದನ್ನ ಖಾಲಿ ಮಾಡ್ಸ್ಯಾರ್ರಿ. ಈಗ ಪೇರೆಂಟ್ಸ್ ಎಲ್ಲ ಸೇರಿ ಇದು ಈ ತರ ಬೀಳುತ್ರಿ. ಇದ್ರ ಅಸ್ತಿತ್ವನ ಈಗ 9 ವರ್ಷದಾಗ ಅಸ್ತಿತ್ವ ಕಳ್ಕೊಂಡ್ಬಿಟ್ಟೈತೆ. ಅಸ್ತಿತ್ವ ಕಳ್ಕೊಂಡು ಹುಡುಗರು ಪಾಲಕರು ಈ ಭಯದಿಂದ ಮಕ್ಕಳಿಗೆ ಕಳ್ಸಬೇಕಂತ ಹೇಳಿ ಹಿಂದೇಟ್ ಹಾಕಕತ್ತಾರ. ಛತ್ ಈಗಾಗಲೇ 8-9 ವರ್ಷ ಆಯ್ತು. 2014-15 ಸಾಲಿನಾಗ ಕಟ್ಟಿದ್ರೆ, ಹಾಗಾಗಿ 9 ವರ್ಷದಲ್ಲಿ ಪೂರಾ ಕಳಪೆಯಿಂದ ಈ ಕಟ್ಟಡ ನಿರ್ಮಾಣ ಆಗೈತೆ. ಕಾಮಗಾರಿ ನಿರ್ವಹಿಸ್ಯಾರ, ಅವ್ರ ಮ್ಯಾಗೂ ಶಿಸ್ತು ಕ್ರಮ ಆಗ್ಬೇಕು. ಈಗ ಅಂಗನವಾಡಿ ಕೇಂದ್ರ ಇದು ನೋಡ್ರಿ ಎಷ್ಟು ದೊಡ್ಡದೈತೆ. ಅಂಗನವಾಡಿ ಕೇಂದ್ರ ಒಳ್ಳೆ ಆಟದ ಮೈದಾನ ಐತೆ, ಎಲ್ಲ ಸವಲತ್ತು ಐತೆ. ಆದ್ರೂ ಕೂಡ ಈ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣಪ್ಪ, ಪ್ರೈವೇಟ್ ಸ್ಕೂಲ್ಗಳ ಹಾವಳಿಯ ನಡುವೆನೂ ಕೂಡ ಒಂದು ಅಂಗನವಾಡಿ ಕೇಂದ್ರಕ್ಕೆ 58 ಮಕ್ಕಳು ಬರ್ತಾ ಇದ್ದಾರೆ ಅಂದ್ರೆ ಬಿಗ್ ನಂಬರ್ಸು. ಆದರೆ ಅವರು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಅಲ್ಲಿನ ಇಲಾಖೆ ನಡ್ಕೊಳ್ತಾ ಇದೆಯಲ್ಲ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಯಾಕೆ ಎಷ್ಟು ಬಾರಿ ಬೇಡಿಕೆ ಸಲ್ಲಿಸಿದ್ರು ಕೂಡ ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ? ಪ್ರತಿ ನೀವು ಹೇಳಿರುವಾಗ ಖಂಡಿತವಾಗಿ ಇಲ್ಲಿ ಇದೇನು ಕುವೆಂಪು ನಗರ ಅನ್ನೋದು ಸರಿಸುಮಾರು ಒಂದು 2-2.5 ಸಾವಿರ ಜನಸಂಖ್ಯೆ ಇರುವಂತದ್ದು. ಅಲ್ಲಿ ಬಹುತೇಕ ಇದು ಆಶ್ರಯ ಬಡಾವಣೆ ಆಗಿರುವಂತ ಕಾರಣಕ್ಕಾಗಿ ಬಹುತೇಕರು ತೀರಾ ಬಡವರಿದ್ದಾರೆ ಮತ್ತು ಎಲ್ಲಾ ಜನಾಂಗದವರು ಸೇರಿರುವಂತ ಕುವೆಂಪು ನಗರದಲ್ಲಿರುವಂತ ಒಂದು ಅಂಗನವಾಡಿ ಏನು 2014ರಲ್ಲಿ ಒಂದು ಅಂಗನವಾಡಿಯನ್ನು ಕಟ್ಟಿದ್ರು ಮತ್ತು ಸುಸಜ್ಜಿತವಾದ ಅಂಗನವಾಡಿ ಅಂದ್ರೆ ವಿಶಾಲವಾಗಿರುವಂತ ಅಂಗನವಾಡಿ ಇತ್ತು ಮತ್ತು ಎಲ್ಲಾ ಸೌಲಭ್ಯ ಹೊಂದಿರುವಂತ ಅಂಗನವಾಡಿಯನ್ನು ನಿರ್ಮಿಸಿದ್ರು. ಆದ್ರೆ ನಿರ್ಮಿಸಿದ ಕೇವಲ 8 ವರ್ಷದಲ್ಲಿ ಆ ಸಂಪೂರ್ಣವಾಗಿ ಅಂಗನವಾಡಿ ಮೇಲ್ಛಾವಣಿ ಕುಸಿಯುವಂತಕ್ಕಿದೆ ಮತ್ತು ಆಗಾಗ ಅದರ ಏನು ಮೇಲ್ಛಾವಣಿಯ ಸಿಮೆಂಟ್ ಉದುರಿ ಬೀಳ್ತಾ ಇರುವಂತಕ್ಕಾಗಿ ಮಕ್ಕಳ ಮೇಲೆ ಬಿದ್ದು ಒಂದಿಷ್ಟು ಗಾಯ ಆಗುವಂತ ಸಾಧ್ಯತೆ ಇತ್ತು. ಜೊತೆಗೆ ಆಗ ಈ ಮಳೆಗಾಲದಲ್ಲಿ ಅಲ್ಲಿ ಸೋರ್ತಿರುವಂತ ಕಾರಣಕ್ಕಾಗಿ ಅನಿವಾರ್ಯವಾಗಿ ಈಗ ಅದನ್ನ ಬೇರೆ ಕಡೆ ಏನು ಆಶ್ರಯ ಮನೆಯನ್ನು ಫಲಾನುಭವಿ ಕೊಟ್ಟಿರೋ ಒಂದು ಖಾಲಿ ಇರುವಂತ ಅಂಗನವಾಡಿ ಮನೆಯಲ್ಲಿ ಈಗ ಅಂಗನವಾಡಿಯನ್ನು ನಡೆಸ್ತಾ ಇದ್ದಾರೆ. ಸರಿಸುಮಾರು ಈಗಾಗಲೇ 50ರಷ್ಟು ಮಕ್ಕಳಿರುವಂತ ಈ ಅಂಗನವಾಡಿಯಲ್ಲಿ ಅಲ್ಲಿ ಇಕ್ಕಟ್ಟಾಗಿದೆ, ಮಕ್ಕಳು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಜೊತೆಗೆ ಈಗ ಏನು ಕೊಪ್ಪಳದಲ್ಲಿ ಇನ್ನು ಮೇಲೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಮಕ್ಕಳು ಆ ಕೆಳಗೆ ಕೂತ್ಕೊಳ್ಳೋದಕ್ಕೆ ಕಷ್ಟಪಡುತ್ತಾರಲ್ಲಿ ತಗಡಿನ ಶೆಡ್ಡಿನಲ್ಲಿ ಕೂತ್ಕೋಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಫ್ಯಾನ್ ಹಾಕೋಕೆ ಇಲ್ಲ ಮತ್ತು ಶೌಚಾಲಯ ಸಮಸ್ಯೆ ಇದೆ ಮತ್ತು ಅಡಿಗೆಗೂ ಸಮಸ್ಯೆ ಇದೆ. ಎಲ್ಲ ಕಾರಣಕ್ಕಾಗಿ ಕಟ್ಟಡ ಯಾವಾಗ ಕಟ್ತಾರೋ ಏನ್ ಮಾಡ್ತಾರೋ ಅದೊಂದು ಪಾರ್ಟು.
ಆದರೆ ಅಟ್ಲೀಸ್ಟ್ ಪರ್ಯಾಯವಾಗಿ ಬೇರೆ ಕಡೆನಾದರೂ ಶಿಫ್ಟ್ ಮಾಡಬೇಕಲ್ವಾ? ಅಷ್ಟೊಂದು ನರಳಾಟವನ್ನು ಮಾಡಿ ಮಕ್ಕಳು ಅಲ್ಲಿ ಓದಬೇಕಾಗಿದೆಯಾ, ಅಲ್ಲಿ ಬರಬೇಕಾಗಿದೆಯಾ? ಬೇರೆ ಕಟ್ಟಡಗಳೇ ಇಲ್ವಂತ? ಅಲ್ಲ, ಈಗ ಅಲ್ಲಿರುವುದು ಒಂದು ತಾತ್ವಿಕವಾಗಿ ಒಂದು ಕಟ್ಟಡ ನೋಡಿದ್ದಾರೆ. ಆದರೆ ಒಂದು ಅಲ್ಲೇ ಹೊಸ ಕಟ್ಟಡ ಆಗಿ ಅದು ನಿರ್ಮಿಸುವವರೆಗೂ ಒಂದು ಸೊಸೈಟಿ ಈಗೇನಿರುವಂಥ ಅಂಗನವಾಡಿಗೆ ಇದೆ, ಅದು ಪರ್ಯಾಯವಾಗಿ ಅಷ್ಟಾದ್ರೂ ಜಾಗ ಇರುವಂಥ ಒಂದು ಕಟ್ಟಡವನ್ನು ನೋಡಬೇಕಾಗಿದೆ. ಆದರೆ ಅಲ್ಲಿ ಯಾವುದೋ ಒಂದು ತಾತ್ಕಾಲಿಕವಾಗಿರುವಂಥ ಸಣ್ಣ ಮನೆಯಲ್ಲಿ ಈಗ ಆಶ್ರಯವನ್ನು ಪಡೆದುಕೊಂಡು ಅಲ್ಲಿ ಅಂಗನವಾಡಿಯನ್ನು ನಡೆಸ್ತಾರೆ. ಮತ್ತು ಈ ಕುರಿತು ಬಡಾವಣೆ ಜನ ಮೇಲಿಂದ ಮೇಲೆ ಅಧಿಕಾರಿಗಳಿಗೂ ಮನವಿ ಸಲ್ಲಿಸ್ತಾರೆ, ನಮ್ಮ ಅಂಗನವಾಡಿ ನಿರ್ಮಿಸಿ ಅಥವಾ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ರಿ ಅಂತ ಹೇಳ್ತಾರೆ. ಆದರೆ ಇಲ್ಲಿವರೆಗೂ ಆಗದೆ ಇರೋದು ಕಂಡು ಬರ್ತಾ ಇದೆ. ಪ್ರೀತಿ ನೋಡೋಣ, ಈಗ ಸುದ್ದಿ ಬಿತ್ತರಾಗಿದೆ. ಅಲ್ಲಿನ ಶಾಸಕರು ಮತ್ತು ಒಂದು ಕಡೆ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನ ಮಾಡೋಣ. ಆಗ್ಲಾದ್ರೂ ಸ್ಪಂದಿಸ್ತಾರ, ಕಾದ್ ನೋಡೋಣ. ಧನ್ಯವಾದ ಶರಣಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.